ಈ ಬಾರಿಯ ವಿಧಾನಸಭೆ ಮತ್ತು ವಿಧಾನ ಪರಿಷತ್ತಿನಲ್ಲಿ ಈ ವಿಚಾರ ಇಂದಲ್ಲ ನಾಳೆ, ನಿನ್ನೆ ಅಲ್ಲ ನಾಳೆ ಒಟ್ಟಿಗೆ ಚರ್ಚೆಗೆ ಬರಲೇಬೇಕಿತ್ತು. ಅಥವಾ ಆ ಪ್ರಯತ್ನವಂತೂ ಹಾಗೇ ಆಗಬೇಕಿತ್ತು. ಅದು ಇವತ್ತಾಗಿದೆ. ವಾಲ್ಮೀಕಿ ನಿಗಮದ ಹಗರಣದ ಪರಿಣಾಮವಾಗಿ ಕೇಂದ್ರ ಬಜೆಟ್ನಿಂದಾಗಿ ಒಂದು ದಿನ ತಡವಾಗಿರಬೇಕು. ವಿಧಾನಸಭಾ ಅಧಿವೇಶನಕ್ಕೆ ಮಾತ್ರ ಉಳಿದುಕೊಂಡಿರುವುದು 2 ದಿನ. ಆದರೆ ಮೂಡ ಹಗರಣ ಇವತ್ತು ಕೋಲಾಹಲವನ್ನು ಎಬ್ಬಿಸಿದೆ. ಮುಖ್ಯಮಂತ್ರಿ ಕುಟುಂಬದ ವಿರುದ್ಧ ಕೇಳಿ ಬಂದಿರುವ ಈ ಬದಲಿ ನಿವೇಶನ ಹಂಚಿಕೆ ಆರೋಪದ ಸಂಬಂಧ ಬಿಜೆಪಿ ತನ್ನ ಹೋರಾಟವನ್ನು ತೀವ್ರಗೊಳಿಸಿಕೊಂಡಿದೆ. ವಿಧಾನಸಭೆಯಲ್ಲಿ ಬೆಳಗ್ಗೆ ಚರ್ಚೆಗೆ ಅವಕಾಶ ಕೊಡಲಿಲ್ಲ. ಅದಕ್ಕೆ ರೊಚ್ಚಿಗೆದ ಬಿಜೆಪಿ ಹಾಗೂ ಜೆಡಿಎಸ್ ಈಗ ಅಹೋರಾತ್ರಿ ಧರಣಿಯನ್ನು ವಿಧಾನಸಭೆ ಹಾಗೂ ಪರಿಷತ್ ಎರಡರಲ್ಲೂ ಮಾಡ್ತಾ ಇವೆ. ನಾವೀಗ ಮಾತನಾಡ್ತಾ ಇರುವಾಗ ಅವರೆಲ್ಲ ಅಲ್ಲೇ ಇನ್ನೂ ಕೂತ್ಕೊಂಡಿದ್ದಾರೆ. ಸ್ವಲ್ಪ ಹೊತ್ತಾದ್ಮೇಲೆ ಮಲ್ಕೋತಾರೆ. ಬಿಜೆಪಿ ಶನಿವಾರದ ನಂತರ ಭಾರತೀಯ ಜನತಾ ಪಕ್ಷದ ಅಥವಾ ಜೆಡಿಎಸ್ ಇಬ್ಬರು ಸೇರಿ ಮೈಸೂರಿಗೆ ಪಾದಯಾತ್ರೆ ನಡೆಸುವ ಬಗ್ಗೆ ಆಲೋಚನೆ ಮಾಡಿದ್ದಾರಂತೆ. ರಾಜ್ಯಾಧ್ಯಕ್ಷ ವಿಜಯೇಂದ್ರ ಹೇಳುತ್ತಾರೆ, ಈ ಎರಡೂ ಹಗರಣಗಳ ಸಂಬಂಧ ಹೋರಾಟಕ್ಕೆ ನಾವಲ್ಲ, ಆಡಳಿತ ಪಕ್ಷದವರೇ ಕೇಳುತ್ತಿದ್ದಾರೆ ಅಂತ ಹೇಳುತ್ತಾರೆ. ಗೊತ್ತಿಲ್ಲ. ಈ ಮಧ್ಯೆ ಹಗರಣದ ಬಗ್ಗೆ ವಿವರಣೆ ನೀಡುವಂತೆ ಮುಖ್ಯಮಂತ್ರಿಗಳಿಗೆ ಮುಖ್ಯ ಕಾರ್ಯದರ್ಶಿಗೆ ರಾಜ್ಯಪಾಲರು ಹೇಳಿದ್ರು. ಆ ಪರಿಣಾಮ ರಾಜಭವನಕ್ಕೆ ಮುಖ್ಯಮಂತ್ರಿಗಳೇ ಹೋಗಿ ವಿವರಣೆ ಕೊಟ್ಟಿದ್ದಾರೆ 40 ನಿಮಿಷಗಳ ಕಾಲ. ಅಹೋರಾತ್ರಿ ಧರಣಿ, ಸದನದಲ್ಲಿ ಅಂಕಿತವಾದ ವಿಧೇಯಕಗಳು, ಕೇಂದ್ರ ಸರ್ಕಾರದ ವಿರುದ್ಧ ತೆಗೆದುಕೊಂಡ ನಿರ್ಣಯ, ಇದೆಲ್ಲ ಹೇಳಿದ್ದಾರೆ, ವಿವರಣೆ ಕೊಟ್ಟಿದ್ದಾರೆ ಅಂತ ಹರಿದು ಬಂದಿರುವ ಸುದ್ದಿ. ಈ ರೀತಿ ಸಾಧ್ಯವಾಗ್ತದೆ. ಒಬ್ಬ ಮುಖ್ಯಮಂತ್ರಿ 1 ವರ್ಷ 2 ವರ್ಷ ಹಿಂದೆ ವಿಚಾರ ನಿಮ್ಮ ಸರ್ಕಾರ ಎಸ್ಸಿ ಹಣ ಗೋವಿಂದ, ಕೂಡ ಸೈಟ್ ಗೋವಿಂದ, ಎಸ್ಸಿ ಸೈಟ್ಗಳನ್ನ ನುಂಗಿದ್ರಪ್ಪ, ಎಸ್ಸಿ ಸೈಟ್ಗಳನ್ನ ನುಂಗಿದ್ರಪ್ಪ. ಹಗಲು ರಾತ್ರಿ ಧರಣಿಯನ್ನ ನಾವು ಪ್ರಾರಂಭ ಮಾಡಿದ್ರಿ. ಸಿದ್ದರಾಮಯ್ಯ ಮತ್ತು ಅವರ ಕುಟುಂಬಕ್ಕೆ, ಅವರ ಸ್ನೇಹಿತರಿಗೆಲ್ಲ ಈ ಆಸ್ತಿ, ಇದ್ರ ವಿರುದ್ಧ ಹೋರಾಟ ಮಾಡ್ತಾ ಇದ್ದೀರಿ. ಇವತ್ತು ರಾತ್ರಿ ಪೂರ್ತಿ ವಿಧಾನಸೌಧ ಒಳಗಡೆನೆ ನಮ್ಮೆಲ್ಲ ಶಾಸಕರು, ಜೆಡಿಎಸ್ಸಿನ ಶಾಸಕರು, ನಾವು ವಿಧಾನ ಪರಿಷತ್ತಿನ ಸದಸ್ಯರು, ಜೆಡಿಎಸ್ ವಿಧಾನ ಪರಿಷತ್, ನಾವೆಲ್ಲರೂ ಕೂಡ ಧರಣಿಯನ್ನ ಮಾಡ್ತಾ ಇದ್ರಿ. ಆಡಳಿತ ಪಕ್ಷದಿಂದನೇ ಒತ್ತಡ ಇದೆ. ಏನ್ ಸರ್ ನೀವು ಮೂಡ ಹಗರಣವನ್ನ ಗಂಭೀರ ತೆಗೆದುಕೊಳ್ತಿಲ್ಲ ಅಂತೇಳಿ ಆಡಳಿತ ಪಕ್ಷ ಸದಸ್ಯರ ಪ್ರಶ್ನೆ ಮಾಡ್ತಾ ಇದ್ದಾರೆ. ಆದ್ರೆ ವಿರೋಧ ಪಕ್ಷವಾಗಿ ನಮ್ಮ ಕರ್ತವ್ಯ ಇದೆ. ಇಷ್ಟು ದೊಡ್ಡ ಹಗರಣ, ಮೂಡ ಹಗರಣ, ಸ್ವತಃ ಮುಖ್ಯಮಂತ್ರಿಗಳ ಕುಟುಂಬವೇ ಇದರಲ್ಲಿ ಭಾಗಿಯಾಗಿರ್ತಕ್ಕಂಥದ್ದು ಮತ್ತೆ ಅನುಕೂಲ ಪಡ್ಕೊಂಡಿರ್ತಕ್ಕಂಥದ್ದು ಅಕ್ರಮವಾಗಿ. ಆಲ್ ರೈಟ್. ಅಲ್ಲ ಸರ್, ನಿನ್ನೆ ಇಡಿ ಬಗ್ಗೆ ಚರ್ಚೆ ಮಾಡೋದಕ್ಕೆ ನಿಯಮ ಅಡ್ಡಿ ಬರಲ್ಲ, ಇವತ್ತು ಈ ಚರ್ಚೆ ಮಾಡೋಕೆ ಮಾತ್ರ ನಿಯಮದ ಬಗ್ಗೆ ಮಾತಾಡ್ತಾರೆ ಅಂದ್ರೆ ಹೆಂಗ್ ಸರ್ ಇದು? ನನಗೆ ಆ ನಿಯಮದ ಮೂಲನೇ ಅರ್ಥ ಆಗಿಲ್ಲ. ಈ ವಿಧಾನಸಭೆಯಲ್ಲಿ ಕಾದಾರು ಹೊಸಬ್ರು ಇರ್ಬೋದು ಸ್ಪೀಕರ್ ಜಾಗಕ್ಕೆ, ನಮಗೇನು ಹೊಸ್ತಲ್ಲ. ಈ ಸಮಯದ ಆಧಾರದ ಮೇಲೆ ಅಲ್ಲಿ ಚರ್ಚೆ ನಡೆದಿದೆ ಅಂತ ನನಗೆ ಅನಿಸೇ ಇಲ್ಲ. ಸಾವಿರಾರು ವಿಚಾರಗಳು ಯಾವ್ಯಾವತ್ತೋ ಕಾಲದ 1947 ಎಲ್ಲ ಚರ್ಚೆ ಮಾಡಿದ್ದೀರಿ, ಅದೇನು ಹೊಸದಲ್ಲ. ರೂಲ್ಸ್ ಏನು ಫಾಲೋ ಮಾಡಲ್ಲ. ಮತ್ತೆ ಇಡಿ ವಿಚಾರ ಚರ್ಚೆ ಮಾಡ್ತೀವಿ ಅಂದಾಗ ಇದನ್ನು ಚರ್ಚೆ, ಇಡಿನೂ ಏನು ನೆನೆ ಮನೆದಲ್ಲ, ಅದು ಯಾವಾಗಲೂ 3 ತಿಂಗಳಾಯ್ತೋ, 4 ತಿಂಗಳಾಯ್ತೋ, 2 ತಿಂಗಳಾಯ್ತೋ, 6 ತಿಂಗಳಾಯ್ತು. ಕಾಂಗ್ರೆಸ್ ಅಧಿಕಾರದಲ್ಲಿ ಇದ್ದಾಗಲೂ ಮತ್ತು ಪ್ರತಿಪಕ್ಷದಲ್ಲಿದ್ದಾಗಲೂ ನಾನು ಅಲ್ಲಿ ಕವರ್ ಮಾಡಿರುವಾಗ ನೋಡಿದ್ದೀನಿ, ಹಳೆ ವಿಚಾರಗಳನ್ನು ಚರ್ಚೆ ಮಾಡಿರುವುದು, ನ್ಯಾಯಾಂಗ ತನಿಖೆಗೆ ಒಳಪಟ್ಟ ವಿಚಾರಗಳನ್ನು ಚರ್ಚೆ ಮಾಡಿರುವುದೂ ಉಂಟು, ಮಾಡಿದ್ದೀರಿ. ಏನಂದ್ರೆ ರೈಡರ್ ಅದರಲ್ಲಿ ನ್ಯಾಯಾಲಯದಲ್ಲಿ ವಿಚಾರಣೆಯಲ್ಲಿದ್ದಾಗ ಅಂದಿದ್ದಾರೆ, ಅದೂ ಚರ್ಚೆ ಆಗಿದೆ, ಹಾಗೆ ಹೇಳ್ಕೊಂಡೇ ಚರ್ಚೆ ಮಾಡಿದ್ದಾರೆ. ಮಧ್ಯೆ ಮಧ್ಯೆ ಒಂದು ರೈಡರ್ ಆಗ್ತಾ ಇದ್ರು ನೋಡಿ, ಅದ್ರ ಅಡ್ಡಿಪಡಿಸುವ ರೀತಿ ಮಾತಾಡಬೇಡಿ ಅಷ್ಟೇ ಅಂತಾರೆ. ಅದು ಅಂದ್ಬಿಟ್ಟು ಮಿಕ್ಕಿದೆಲ್ಲ ಹೇಳ್ಕೊಂಡು ಹೋಗ್ತಾ ಇರೋರು. ಇದನ್ನು ಯಾಕೆ ಚರ್ಚೆಗೆ ತಗೊಂಡಿಲ್ಲ, ಐ ಹ್ಯಾವ್ ನೋ ಐಡಿಯಾ. ನನಗಂತೂ ಬಹಳ ಆಶ್ಚರ್ಯ ಆಗ್ತಿದೆ. ಬಿಕಾಸ್ ದ ರೀಸನ್ ಈಸ್ ಸಿಂಪಲ್. ಈ ಮೂಡ ಹಗರಣದಲ್ಲಿ ಮುಖ್ಯಮಂತ್ರಿಯ ಶ್ರೀಮತಿಯೂ ಸೇರಿದಂತೆ ಯಾರೋ ಜಮೀನು ಹೋಗಿದೆ ಅಥವಾ ಯಾರಿಗೋ ಯಾವುದೋ ಪರಿಹಾರ ಬರಬೇಕು, ಹೌದಲ್ಲ? ಮುಖ್ಯಮಂತ್ರಿ ಪತ್ನಿನೂ ಸೇರಿದಂತೆ ನಾ ಹೇಳ್ತಿರೋದು. ಪ್ರಶ್ನೆ ಈಗ, ಆ ಪರಿಹಾರಕ್ಕೆ ಅವರು ಯೋಗ್ಯರೋ ಅಥವಾ ಪರಿಹಾರ ಕೊಡುವುದಾದರೆ ಎಷ್ಟು ಕೊಡಬೇಕಿತ್ತು ಮತ್ತು ಎಲ್ಲಿ ಕೊಡಬೇಕಿತ್ತು ಮತ್ತು ಯಾವ ಅದೇ ಸೈಟ್ ಕೊಡೋದಾದ್ರೆ ಯಾವ ಬಡಾವಣೆಯಲ್ಲಿ ಕೊಡಬೇಕಿತ್ತು, ಹಿಂದೆನಾ ಮುಂದೆನಾ, ಡ್ಯಾಶ ಎಷ್ಟು, ಯಾವಾಗ, ಮತ್ತು ಇದರ ಲೆಕ್ಕಾಚಾರದ ಆಧಾರ ಏನು, ಇದು ಇರುವ ಪ್ರಶ್ನೆ. ಮುಖ್ಯಮಂತ್ರಿಗಳ ಪ್ರಕಟಿತ ನಿಲುವು ಮತ್ತು ಕಾನೂನಿನ ಪ್ರಕಾರ ಮೇಡಮ್ದು ದಾಖಲೆ ಸರಿ ಇದ್ರೆ, ನಾ ಹೇಳ್ತಿರೋದು, ಐ ರಿಪೀಟ್, ಮೇಡಮ್ದು ದಾಖಲೆ ಸರಿ ಇದ್ದರೆ
ಕ್ಯಾಲ್ಕುಲೇಷನ್ಸ್ ಅಲ್ಲಿ ಅವ್ರು ಹೇಳಿದ್ ಸರಿ, 45 ಕೋಟಿ ಬಂದ್ಬಿಡತ್ತೆ, 50 ಕೋಟಿ ಬರುತ್ತೆ ಅನ್ನೋದು ಕ್ಯಾಲ್ಕುಲೇಷನ್ಸ್. ಅದನ್ನು ಕೊಡಲಿಕ್ಕೆ ಮೂಡ ಹತ್ರ ಶಕ್ತಿ ಇಲ್ಲ ಅನ್ನೋದು ನನ್ನ ನಂಬಿಕೆ. ಯಾಕಂದರೆ ಇವರು ಕೊಟ್ಟರೆ ಉಳಿದವರೆಲ್ಲ ಬರ್ತಾರೆ, ಅದಕ್ಕೊಂದು 1000 ಕೋಟಿ ಬೇಕು, ಮೂಡ ಹತ್ರ ಕಾಸಿಲ್ಲ. ಅದಕ್ಕೆ ಪಾಪರ್ ಚಟ್ಟಿ ಮೂಡ ಅದು ಪಾಪರ್, ಅದು ಸುಮ್ಮನೆ ವೇಸ್ಟ್ ಅದು. ಆಯ್ತಾ? ಅದ್ರ ಬದಲಿ ಸೈಟ್ ಮಾರಿ ಜೀವನ ಮಾಡಬೇಕಾದಂತಹ ಸಂಸ್ಥೆಗಳು ಇವೆಲ್ಲ ಅಷ್ಟೇ. ಹಾಗಾಗಿ ಮಧ್ಯದಲ್ಲಿ ಅದನ್ನ ಯಾಕೆ ಮಾಡ್ತಾರೆ, ಅದನ್ನು ಮುಂದುವರ್ಸ್ಕೊಂಡು ಹೋಗ್ತಾರೆ ಅಂತಂದರೆ ಅದರ ಅಧಿಕಾರದಲ್ಲಿರೋ ಚೆನ್ನಾಗಿ ತಿನ್ಕೊಂಡು ಚೆನ್ನಾಗಿರ್ಬೋದು ಅನ್ನೋದು ಮಾಡ್ತಾರೆ ಅಷ್ಟೇ. ನಮ್ಮ ಹೆಸರಿನಲ್ಲಿ ಅವ್ರು ತಿನ್ನಕ್ಕೆ ಅದೊಂದು ಜಾಗ ಅಷ್ಟೇ ಏನಿಯೋ. ಹಾಗಾಗಿ ಚೀಫ್ ಮಿನಿಸ್ಟ್ರು ತಮ್ಮ ನಿಲುವನ್ನು ತೆಗೆದುಕೊಂಡಿದ್ದಾರೆ. ನಾನು ಅಂದರೆ ನನ್ನ ಶ್ರೀಮತಿ ಇದಕ್ಕೆ ಅರ್ಹರಿದ್ದಾರೆ. ಯಾವುದಕ್ಕೆ? ಸೈಟ್ನ ಬದಲಿ ಸೈಟ್ ಅಲ್ಲ, ಪರಿಹಾರಕ್ಕೆ ಅಷ್ಟೇ ತಾನೆ. ನಿಮ್ಮ ಪ್ರಶ್ನೆ ಇರುವುದು ಅಲ್ಲ, ಪರಿಹಾರ ಹಂಗಲ್ಲ, ಕೊಡಬೇಕಾಗಿಲ್ಲ, 14 ಸೈಟ್ ಯಾಕೆ ಕೊಟ್ಟರು, ಅದು ಕೊಟ್ಟರು, ಇದು ಕೊಟ್ಟರು, ಚರ್ಚೆ ಮಾಡಿ. ಹಾಗಾದರೆ ನನಗೆ ಈ ಪ್ರಕರಣದಲ್ಲಿ ನನ್ನ ವೈಫ್ ಇರ್ಬೋದು, ಅವರೂ ಒಬ್ರು ಪರಿಹಾರ ಪಡ್ಕೋಬೇಕಾದವರು ಅಂತಾನೆ ಇಟ್ಕೊಳ್ಳೋಣ, ಸಂತ್ರಸ್ತೆ ಅಂತಾನೆ ಇಟ್ಕೊಳ್ಳೋಣಪ್ಪ ಬೇಕಾರೆ, ಅವರನ್ನು ಫಲಾನುಭವಿ ಅಲ್ಲ, ಸಂತ್ರಸ್ತೆ ಫಲಾನುಭವಿ ಅಲ್ಲ ಅಂತಾನೆ ಇಟ್ಕೊಳ್ಳೋಣ. ಆಗ ಅವ್ರಿಗೆ ಏನು ಬರಬೇಕು ಅಂತ ತೀರ್ಮಾನ ಮಾಡಬೇಕಲ್ಲ, ಎಷ್ಟು ಬರಬೇಕು, ಅದೇನು ಚರ್ಚೆ ಮಾಡಬೇಕು ಮಾಡಿ ಅಂತ ಕೇಳಬೇಕಿತ್ತು. ತಪ್ಪೇ ಆಗಿಲ್ಲ. ವೆನ್ ಹಿಸ್ ಡಿಕ್ಲೇರ್ಡ್ ಸ್ಟ್ಯಾಂಡ್ ಈಸ್ ನಥಿಂಗ್ ಹ್ಯಾಸ್ ಗಾನ್ ರಾಂಗ್. ದಾಖಲೆ ಶ್ರೀಮತಿಯವರ ಹೆಸರದ್ದು ಸರಿ ಇದ್ದರೆ ಅದರಲ್ಲಿ ಹೆದರ್ಕೊಳ್ಳೋದು ಏನಿಲ್ಲ. ಅದರಲ್ಲಿ ವಾದ ಪ್ರತಿವಾದದಲ್ಲಿ 14 ಕೊಡಬೇಕಿತ್ತ, 4 ಕೊಡಬೇಕಿತ್ತ, ವಿಜಯನಗರದಲ್ಲಿ ಕೊಡಬೇಕಿತ್ತ, ಇನ್ನೆಲ್ಲೋ ಕ್ಯಾಸರೇಲ್ ಕೊಡಬೇಕಿತ್ತ, ನಂಜನಗೂಡಲ್ಲಿ ಕೊಡಬೇಕಿತ್ತ, ಎಷ್ಟು ಕೊಡಬೇಕಿತ್ತು ಎತ್ತ ಡ್ಯಾಶು ಬೇರೆ. ದಾಖಲೆ ಸರಿ ಇದ್ರೆ ಅಗೈನ್ ಐ ರಿಪೀಟ್, ಅದು ಬಿಟ್ರೆ ವಾಟ್ಸ್ ರಾಂಗ್ ಅನ್ಬೇಕಾಗಿತ್ತು. ಮಾಡ್ರಪ್ಪ ಚರ್ಚೆ, ಯಾರಪ್ಪ ಎತ್ಕೊಳ್ರಪ್ಪ ಚರ್ಚೆಗೆ, ಆಲ್ ರೈಟ್. ಚರ್ಚೆಯನ್ನೇ ಬ್ಲಾಕ್ ಮಾಡೋದು ಯಾವ ಇದರಲ್ಲಿ ಸರಿ? ಅದೇನು ಅರ್ಥ ಕೊಡುತ್ತೆ? ನೀವೇನೋ ಅವಾಯ್ಡ್ ಮಾಡ್ತಾ ಇರ್ತೀರಿ, ನೀವೇನೋ ಮುಚ್ಚಿಡಕ್ಕೆ ಟ್ರೈ ಮಾಡ್ತೀರಿ, ನೀವೇನೋ ರಾಜ್ಯದ ಜನರುಗಳಿಗೆ ಗೊತ್ತಾಗದಂಗೆ ನೋಡ್ಕೊಳಕ್ ಹೋಗ್ತಾ ಇದ್ದೀರಿ ಅಂತ ಬರುತ್ತಷ್ಟೇ. ಫಾರ್ ಎಕ್ಸಾಂಪಲ್, ಕಾಂಗ್ರೆಸ್ಸಿನ ಆರ್ಗ್ಯುಮೆಂಟ್ ಏನು ಪಾರ್ಲಿಮೆಂಟಲ್ಲಿ, ಸರ್ವಾಧಿಕಾರಿ ಮೋದಿ ಚರ್ಚೆಗೆ ಬಿಡಲ್ಲ, ಚರ್ಚೆಗೆ ಅವಕಾಶ ಕೊಡ್ರಿ ಅಂತೀರಿ. ಇಲ್ಲೇನು ಸರ್ವಾಧಿಕಾರಿ ಸಿದ್ದರಾಮಯ್ಯ, ಸರ್ವಾಧಿಕಾರಿ ಕಾಂಗ್ರೆಸ್ ಅನ್ಬೇಕಾಗ? ಐ ಡೋಂಟ್ ನೋ ವೈ ದ ಗವರ್ಮೆಂಟ್ ಇಸ್ ರನ್ನಿಂಗ್ ಅವೇ ಫ್ರಮ್ ಎ ಡಿಸ್ಕಷನ್ ಆನ್ ಇಟ್. ಮಾಡಿ ಡಿಸ್ಕಷನ್. ನಂಬರ್ 1. ನಂಬರ್ 2, ಡಿಸ್ಕಷನ್ ಆದ ಮೇಲೆ ಒಂದು ವೇಳೆ ನಿಮ್ಮದೇ ರೀತಿಯ ಪ್ರಕರಣಗಳು ಹಿಂದೆ ಎಲ್ಲ ನಡೆದಿದ್ದರೆ ಅದನ್ನು ಹೇಳಿ ರಾಜ್ಯದ ಜನರಿಗೆ. ನಾನೇನು ಹೊಸಾದು ಮಾಡಿದ್ದೀನಿ, ಬೇರೆಯವರು ತಗೊಂಡಿದ್ದಾರಲ್ಲ, ಯಾರೇನು ಮಾಡಿದ್ದಾರೋ ಪಾಲನೆ ಮಾಡಿದ್ದೀನಿ. ಈ ಪ್ರಕರಣದಲ್ಲಿ ನನ್ನ ಶ್ರೀಮತಿ ನಿಜ, ಬಟ್ ಅರ್ಜಿ ಕೊಟ್ಟಾಗ ನೀವು ಕೊಡಲ್ಲ ಅನ್ಬೇಕಾಗಿತ್ತಪ್ಪ, ನಾನೇನು ಮಾಡಲಿ ಅದಕ್ಕೆ ಅಂತ ಏನಾದ್ರು ಒಂದು ವಾದ ಇಡಬೇಕಲ್ಲ. ವಾದ ಪ್ರತಿವಾದ ಚರ್ಚೆನೇ ಆಗಲಿಲ್ಲ ಅಂದ್ರೆ ಚರ್ಚೆಗೆ ಜಾಗ ಕೊಡದಿದ್ದರೆ ಹೇಗೆ? ಐ ಆಮ್ ಸರ್ಪ್ರೈಸ್ಡ್ ಆಕ್ಚುಲಿ ದಿ ಗವರ್ನಮೆಂಟ್ ಅವಾಯ್ಡೆಡ್ ಎ ಡಿಸ್ಕಷನ್ ಇದರಲ್ಲಿ. ನಾನು ಅನ್ಕೋತಾ ಇದ್ದಿದ್ದು ಇಟ್ ವಿಲ್ ಅಲೋ ಎ ಡಿಸ್ಕಷನ್, ಅದಕ್ಕೆ ಜಾಗ ಮಾಡಿಕೊಡ್ತಾರೆ ಟು ಫರ್ದರ್ ಪ್ರೂವ್ ಏನೂ ತಪ್ಪಾಗಿಲ್ಲ ಅನ್ನೋದನ್ನ. ಇಲ್ಲಾಂದ್ರೆ ಗೊಂದಲ ಹಾಗೆ ಮೂಡ ಹಗರಣ ಬಂದಾಗ ಸಿಎಂ ಏನು ಮಾಡಿದ್ರಿ, ವಾಲ್ಮೀಕಿ ಹಗರಣ ಚರ್ಚೆ ಮಾಡಕ್ ಬಿಟ್ಬಿಟ್ಟು 21 ಹಗರಣ ಅಂತ ಆರೋಪಗಳಲ್ಲಿ ಪ್ರೆಸ್ ಕಾನ್ಫರೆನ್ಸ್ ಅಲ್ಲಿ ಹೇಳಿದ್ನೆಲ್ಲ ಆರೋಪ ಅದು ಸ್ಥಿರವಾಗಿ ಹೋಗಿದೆ. ಅವ್ರ ಅಪರಾಧಿಗಳು ಅನ್ನೋ ಟೈಪ್ ಹೇಳ್ಬಿಟ್ರಿ, ಲಿಸ್ಟ್ ಬಿಟ್ರು. ಇನ್ನೂ ಒಂದು ಲಿಸ್ಟ್ ಕೊಡಬೇಕಾಗಿತ್ತು, ಇಲ್ಲೂ ಮೂಡಾಲು ಯಾರ್ಯಾರದ್ದು ಅಂತ. ಏನಾಗ್ತಿತ್ತು ಅದಕ್ಕೆ? ಐ ಡೋಂಟ್ ನೋ. ಐ ಆಮ್ ಸರ್ಪ್ರೈಸ್ಡ್ ಆಕ್ಚುಲಿ ಯಾಕೆ ಇವರು ಈ ಚರ್ಚೆಯನ್ನ ಅವಾಯ್ಡ್ ಮಾಡಿದ್ದಾರೆ ಅಂತ. ಆರಂಭದಲ್ಲಿದ್ದ ಮುಖ್ಯಮಂತ್ರಿಗಳ ಹೆಸರಲ್ಲಿ ಮೂಡ ಹಗರಣದ ಬಗ್ಗೆ ವಿಧಾನಸಭೆಯಲ್ಲಿ ವಾಕ್ಸಮರ ನಡೆಯಿತು. ನಿಲುವಳಿ ಸೂಚನೆಗೆ ವಿಪಕ್ಷ ನಾಯಕ ಅಶೋಕ್ ಮುಂದಾದ್ರು. ಮುಖ್ಯಮಂತ್ರಿಗಳೇ ನೇರವಾಗಿ ಪಾಲುದಾರರು, ಇದು ತುರ್ತು ವಿಷಯ, ಚರ್ಚೆಗೆ ಅವಕಾಶ ಕೊಡಿ ಅಂತ ಆಗ್ರಹಿಸಿದ್ರು. ಅಷ್ಟು ಅರ್ಜೆಂಟ್ ಇದ್ರೆ ಕಳೆದ ವಾರವೇ ಪ್ರಸ್ತಾಪ ಮಾಡಬೇಕಿತ್ತು, ಪ್ರಶ್ನೋತ್ತರ ಮುಗಿದ ಬಳಿಕ ತೆಗೆದುಕೊಳ್ಳೋಣ ಅಂತ ಸ್ಪೀಕರ್ ಹೇಳಿದ್ರು. ಪ್ರಶ್ನೋತ್ತರ ಅವಧಿ ಬಿಡಿ, ಮೂಡ ಹಗರಣದ ಚರ್ಚೆಗೆ ತೆಗೆದುಕೊಳ್ಳಿ ಅಂತ ಬಿಜೆಪಿಗರು ಒತ್ತಾಯಿಸಿದ್ರು. ಎದ್ದು ನಿಂತ ಸಚಿವ ಭಾರತಿ ಸುರೇಶ್, ಬಿಜೆಪಿಗರ ಭ್ರಷ್ಟಾಚಾರನೂ ಇದೆ, ಚರ್ಚೆ ಆಗ್ಲಿ ಅಂದ್ರು. ಯತ್ನಾಳ್ ಮಧ್ಯಪ್ರವೇಶಿಸಿ ಕ್ಲೀನ್ ಇಂಡಿಯಾ, ಕ್ಲೀನ್ ಕರ್ನಾಟಕ, ಕ್ಲೀನ್ ಆಲ್ ಪಾರ್ಟಿ ಆಗಬೇಕು, ಸಿದ್ದರಾಮಯ್ಯ ಒಬ್ಬರನ್ನೇ ಟಾರ್ಗೆಟ್ ಮಾಡೋದಲ್ಲ, ಅಡ್ಜಸ್ಟ್ಮೆಂಟ್, ಮ್ಯಾಚ್ ಫಿಕ್ಸಿಂಗ್ ಆಚೆ ಬರಲಿ ಅಂತ ಹೇಳಿದ್ರು. ಸಂಸದೀಯ ವ್ಯವಹಾರಗಳ ಸಚಿವ ಎಚ್ ಕೆ ಪಾಟೀಲ್ ಎದ್ದು ನಿಂತು ವಿಚಾರಣಾ ಆಯೋಗ ರಚನೆ ಆಗಿದೆ, ಈಗ ನಿಲುವಳಿ ಕೊಟ್ಟಿರೋದು ನಿಯಮಬಾಹಿರ, ಚರ್ಚೆಗೆ ಅವಕಾಶ ಇಲ್ಲ ಅಂದ್ರು. ಮುಖ್ಯಮಂತ್ರಿಗಳ ಮನೆಯವರಿಗೆ 14 ಸೈಟ್ಗಳನ್ನು ಕೊಟ್ಟಿದ್ದಾರೆ ಅಂತ ಬೆಲ್ಲದ್ ಆರೋಪಿಸಿದ್ರು. ಕಾಂಗ್ರೆಸ್ಸಿಗರು ಆಕ್ಷೇಪಿಸಿದ್ರು. ಕೋಲಾಹಲ ಆಯಿತು. ಈಗ ಕ್ವಶನ್ ಅವರ್ ಮತ್ತೆ ಇದನ್ನು ತಾವು ಕೊಟ್ಟಿದ್ದೀರಿ. ಫಸ್ಟ್ ಕ್ವಶನ್ ಅವರ್
ಇದು ಬಹಳ ಇಂಪಾರ್ಟೆಂಟ್ ವಿಚಾರ. ಕಳೆದ ಒಂದು ತಿಂಗಳಿಂದನೂ ಕೂಡ ರಾಜ್ಯದಲ್ಲಿ ಪ್ರತಿದಿನ ಮಾಧ್ಯಮದಲ್ಲಿ ಎಲ್ಲ ಕಡೆ ಬರ್ತಾ ಇದೆ. ಇದೊಂದು ಇದನ್ನೇ ಪತ್ರಿಕೆಯಲ್ಲಿ ನೋಡ್ತಾ ಇದ್ದೀರಿ. ಇಡೀ ಸರ್ಕಾರ ಮುಖ್ಯಮಂತ್ರಿಗಳು ಪಾಲ್ದಾರಾಗಿದ್ದಾರೆ. ಮುಖ್ಯಮಂತ್ರಿಗಳೇ ಇದರ ನೇರ ಪಾಲ್ದಾರ. ಇಲ್ಲಿ ಸದನಕ್ಕೆ ಸಪೋರ್ಟ್ ಅಧಿಕಾರ ಇದೆ, ನಾವು ಚರ್ಚೆ ಮಾಡಬೇಕು. ಇದರ ಒಳಗೆ ಏನೇನು ಐ ಡೋಂಟ್ ಥಿಂಕ್ ಸ್ಪೀಕರ್ ವಾಸ್ ಎ ಫೇರ್ ಮ್ಯಾನ್. ಇವತ್ತು ಈ ನಿರ್ಧಾರ ಫೇರ್ ಆಗಿದ್ದಂಗಿಲ್ಲ. ಕ್ವಶನ್ ಅವರ್ ಆದ್ಮೇಲೆ ತಗೊಳ್ಳೋಣ ಅಂದವ್ರು ಕ್ವಶನ್ ಅವರ್ ಆದ್ಮೇಲೆ ರೂಲಿಂಗ್ ಕೊಟ್ಬಿಟ್ಟು ನಾ ತಗೊಳಕ್ಕಾಗಲ್ಲ ಅಂತ ಹೇಳಕ್ ಬರಲ್ಲ. ಹಾಗಾಗಿ ಈ ಶುಡ್ ಹವ್ ಸೆಡ್ ನಾನು ಅಲೋ ಮಾಡಲ್ಲ ಅದನ್ನ ಅಂತ. ಕ್ವಶನ್ ಅವರ್ ನಡೆಸ್ಬಿಡೋಣ ಹೆಂಗೋ ಮಾಡಿ, ಆಮೇಲೆ ಅದನ್ನ ತಳ್ಳಾಕ್ಬಿಟ್ರಾಯ್ತು ಅನ್ನೋದು. ಅದು ಬಿಲದೊಳ್ಳು ಭೀಮಸೇನ ಇದ್ದಂಗೆ. ಆ ಸಮಯದಿಂದ ಸ್ಪೀಕರು ಬಿಲದೊಳ್ಳು ಭೀಮಸೇನಾನೇ ಹಂಗಾರೆ ಇವತ್ತು. ದಟ್ ಇಸ್ ರಾಂಗ್. ನಂಬರ್ 1. ಕ್ವಶನ್ ಅವರ್ನ ಮೊದಲೇ ತಗೊಳ್ಳಿ ಅಂತ ವಾದ ಪ್ರತಿವಾದ ಮಾಡಿರೋ ಕಾಂಗ್ರೆಸ್ಸಿಂದು ಡಿಮಾಂಡ್ ನಾನು ಹೇಳ್ತೀನಿ. ಅಪೋಸಿಷನ್ ಇದ್ದಾಗ ಎಷ್ಟು ಸರಿ ಕೇಳಿಲ್ಲ ಕಾಂಗ್ರೆಸ್ ಕ್ವಶನ್ ಅವರನ್ನು ಸಸ್ಪೆಂಡ್ ಮಾಡಿಬಿಟ್ಟು ಡಿಸ್ಕಷನ್ ತಗೊಳ್ಳಿ ಅಂತ? ಎಷ್ಟು ಸರಿ ಕೇಳಿಲ್ಲ ನೀವು? ತೆಗೆಯೋಣ ಕಡ್ತಾನ ಕ್ವಶನ್ ಅವರೇನು ಸಕ್ರೋಸೆಂಟ್ ಆಗಿ ಫಾಲೋ ಮಾಡಿಬಿಟ್ಟಿದ್ದೀರಾ ನೀವುಗಳು? ಆಲ್ ರೈಟ್, ಕ್ವಶನ್ ಅವರ್ ಆದ್ಮೇಲೆ ಆದರೂ ಸರಿ. ಆಮೇಲೂ ತಗೊಂಡಿಲ್ಲ ಇವರು. ಮಧ್ಯದಲ್ಲಿ ಇವ್ರು ಯಾರೋ ಚರ್ಚೆ ಮಾಡ್ಬಿಡೋಣ, ಚರ್ಚೆ ಬಿಜೆಪಿ ಅವ್ರದ್ದು ಭ್ರಷ್ಟಾಚಾರ ಇದೆ ಅಂತ ಮಂತ್ರಿಗಳು. ಇದು ಕೊಟ್ಟು ಅದು ಕೊಟ್ಟಿದ್ರೆ ಆಗ್ತಿತ್ತಲ್ಲ. ನನ್ಗೆ ಅರ್ಥನೇ ಆಗಿಲ್ಲ. ಬಿಜೆಪಿ ಅವ್ರದ್ದು ಇದ್ದ ಮೇಲೆ ಸರ್ಕಾರ ಮುಗಿಬಿದ್ದು ಬಿಜೆಪಿ ಅವ್ರನ್ನ ಪರಚಬೇಕು ತಾನೇ. ಅದು ಇಟ್ಕೊಂಡು ಸಿಕ್ಕ ಅವಕಾಶ ಬಿಡ್ತಾರೆ. ಏನು ನೀವು ಓಡೋಗ್ತಾ ಇದ್ದೀರಿ? ಒಳ್ಳೆ ಉತ್ತರ ಕುಮಾರ್ ಇರ್ತಾರ? ನಂಗೆ ಅರ್ಥನೇ ಆಗ್ತಿಲ್ಲ ನಿಮ್ದು. ಸುಮ್ಮನೆ ಗುಮ್ಮ ಅಷ್ಟು 130 ಜನ ಇದ್ದೀರಿ, ಅನುಭವಿಗಳಿದ್ದೀರಿ. ಹಾಗೆ ನೋಡಿದ್ರೆ ವಿಪಕ್ಷವೇ ವೀಕೇನೋ ಅಂತ ಕೆಲವರು ಬಿಂಬಿಸ್ತಾರೆ. ಅದೇನೋ ಕುಮಾರಸ್ವಾಮಿ, ಯಡಿಯೂರಪ್ಪ, ಇವರು ಬೊಮ್ಮಾಯಿ ಅವರು ಇವರೆಲ್ಲ ಹೊಟ್ಟೋಗ್ಬಿಟ್ಟಿದ್ದಾರೆ, ವೀಕೇನೋ ಅಂತಿದ್ದಾರೆ. ನೀವು ಅಷ್ಟಿದ್ದೀರಿ, ಘಟಿಗಳಿದ್ದೀರಿ. ಏನಕ್ಕೆ ಎದುರ್ಕೋತಿದ್ದೀರಿ ಚರ್ಚೆಗೆ? ವಾಟ್? ಬಿಜೆಪಿ ಇದ್ದಿದ್ರೆ ಹಿಡ್ಕೊಂಡು ಬಾರಿಸ್ಬೇಕು ತಾನೇ. ಸಿಕ್ಕ ಅವಕಾಶ. ಮತ್ತೆ ಈಗಲೂ ಹೇಳ್ತೀನಿ, ಎಚ್ ಕೆ ಪಾಟೀಲ್ ಅವರು ಎದ್ದು ನಿಂತ್ಕೊಂಡು ವಿಚಾರಣಾ ಆಯೋಗ ಹಿಂದೇನು ಎಲ್ಲ ಮಾಡಿದ್ದೀರಿ. ಆಮೇಲೆ ಕಳೆದ ವಾರನೇ ತಗೋಬೇಕಾಗಿತ್ತು, ಈಗೇನು ಈಗ ಯಾಕೆ ಅಂತ ಅರ್ಜೆಂಟ್. ಒಂದು ವಾರದಿಂದ ಒಂದು ವಾರಕ್ಕೆ ಏನು ವ್ಯತ್ಯಾಸ ಆಗೋಗ್ಬಿಡುತ್ತೆ? ಗಣಂದಾರಿ ವ್ಯತ್ಯಾಸ ಸ್ಪೀಕರ್ ಸಾಹೇಬ್ರಿಗೆ ಅವಾಗ ಕೊಟ್ಟಿದ್ರು ಅದೇ ಚರ್ಚೆ. ಏನಾಗ್ಬಿಡ್ತಿತ್ತು ಒಂದು ವಾರದಿಂದ ಒಂದು ವಾರದಲ್ಲಿ? ಅದು ಬಹಳ ದೊಡ್ಡ ವಿಚಾರ. ಐ ಜಸ್ಟ್ ಕೆನಾಟ್ ಅಂಡರ್ಸ್ಟ್ಯಾಂಡ್. ರಾಂಗ್ ಆನ್ ದಿ ಪಾರ್ಟ್ ಸರ್ಕಾರದ ವಿಚಾರದಲ್ಲಿ ಇದು ರಾಂಗ್. ನೀವು ಚರ್ಚೆಗೆ ಬಿಡಬೇಕಿತ್ತು, ಈಗಲೂ ಬಿಟ್ಟರೆ ಒಳ್ಳೆಯದು. ಚರ್ಚೆ ನಡೀಲಿ, ಅದಕ್ಕೆ ಅಲ್ಲವೇ ಆ ಸದನ. ಹೌದು, ಅದಕ್ಕೆ ಅವಕಾಶ. ಚರ್ಚೆ ಹೀಗೆ ನಡೀಬೇಕು, ಏನ್ ನಡೀಬೇಕು ಅನ್ನೋದನ್ನ ಡಿಸೈಡ್ ಮಾಡ್ಕೊಳ್ಳಿ ಬೇಕಿದ್ರೆ. ಅದಿಲ್ಲ ಅಂದ್ರೆ ನಿಮ್ಮ ಇಷ್ಟ, ಇಲ್ವಾ? ಈಗಲೂ ಸರ್ಕಾರದವರು ನನ್ನ ಪ್ರಕಾರ ಇಲ್ಲಿ ಈ ಮೂಢ ವ್ಯವಹಾರದಲ್ಲಿ ನಾನು ಈಗಲೂ ಹೇಳ್ತೀನಿ, CMದನ್ನು ಇಟ್ಟಿದ್ದಾರೆ, ಅದರ ಹಿಂದೆ ಮುಂದೆ ಮಾಡಿದವರು ಮಾಡಿದ್ದಾರೆ, ಗ್ಯಾರಂಟಿ, ಅನುಮಾನನೇ ಇಲ್ಲ. ಅಲ್ಲಿ ನಡೆದಿರೋ ಅಂಥ ಎಲ್ಲ ಹೆಗ್ಗಣಗಳ ಕೆಲಸ ಆಚೆ ಬರಬೇಕು, ಸರಿಯಾಗಬೇಕು ಅನ್ನೋದಾದರೆ ಹೆಗ್ಗಣಗಳು ಈಗ ಮುಖ್ಯಮಂತ್ರಿಯ ರಕ್ಷಾ ಕವಚದಲ್ಲಿ ಬಗೆಯುತ್ತಿರುವಂತೆ ಕಾಣಿಸುತ್ತಿದೆ, ಅವ್ರನ್ನ ಮುಂದೆ ಬಿಟ್ಟು ಕಾಣಿಸ್ತಾ ಇದೆ. ಹಾಗಾಗಿ ಇಫ್ ದ ಚೀಫ್ ಮಿನಿಸ್ಟರ್ ವಾಂಟ್ಸ್ ಇಟ್, ನನ್ನ ಪ್ರಕಾರದಲ್ಲಿ ದಿ ಆಪ್ಷನ್ ಇಸ್ ಸಿಂಪಲ್. ನನಗೇನು ಆಗಿಲ್ಲ, ನಾನು ಹಿಂಗೆ ಹೋಗ್ತೀನಿ ಬಂಡತನಕ್ಕೆ ಅಂತಾನೂ ಹೋಗಬಹುದು, ಕಾನೂನು ನಾನು ಸರಿ ಇದೆ ಅಂತಾನೂ ಹೋಗ್ಕೋಬಹುದು ಬೇಕಾದ್ರೆ. ಅಥವಾ ಇಷ್ಟು ದೀರ್ಘಕಾಲ ರಾಜಕಾರಣ ಮಾಡಿಕೊಂಡ ಬಂದ ನಾನು ಈಗ ಅವರ ಒಪ್ಪಂದದ ಪ್ರಕಾರ ಏನೋ 1.5 ವರ್ಷನೋ 1 ವರ್ಷನೋ ಅಂತಾರಲ್ಲ ಇವರು, ಈ ಹಂತದಲ್ಲಿ ನಾನು ಇಂತಹ ಕೌಟುಂಬಿಕ ಲಾಭ ಆರೋಪಕ್ಕೆ ನಾನು ಒಳಗಾಗುವುದಿಲ್ಲ ಅನ್ನೋ ಒಂದು ತೀರ್ಮಾನಕ್ಕೆ ಬರೋದಾದ್ರೆ, ರಾಜೀನಾಮೆ ಅಲ್ಲ ನಾನು ಹೇಳ್ತಿರೋದು, ಬರೋದಾದ್ರೆ ಸ್ಕ್ರಾಪ್ ದಟ್ ಎಂಟೈರ್ ಥಿಂಗ್, ರದ್ದು ಮಾಡಿ ಎಲ್ಲಾನು, ಹೊಸ ನೀತಿ ತಗೊಂಬನ್ನಿ. ಯಾರು ಯಾವುದಕ್ಕೆ ಎಷ್ಟು ಎಲ್ಲಿ ಹೇಗೆ ಅರ್ಹರು ಅನ್ನೋಕೆ ನೀತಿ ತಂದು ಆ ಪ್ರಕಾರದಲ್ಲಿ ಮುಂದುವರಿಯಿರಿ. ಎರಡರಲ್ಲಿ ಒಂದು ಮಾಡಬೇಕು. ಯಾವುದೂ ಮಾಡಲ್ಲ ಅಂದರೆ ದಟ್ಸ್ ಪಾಲಿಟಿಕ್ಸ್. ಎಸ್. ಇನ್ನು ಕುಮಾರಸ್ವಾಮಿ ಆಗಲಿ ಅವ್ರ ಕುಟುಂಬದವರೇ ಆಗಲಿ ಯಾರ್ದು ಸೈಟ್ ಇಲ್ರಿ ಅಂತ ಸಾರಾಮಹೇಶು. ಯಾಕೆ? ಅದು ಯಾವುದೋ ಪ್ರಾಧಿಕಾರದ ಅಧ್ಯಕ್ಷರು ಅಲ್ಲ, ಲಕ್ಷ್ಮಣ್ ಕಾಂಗ್ರೆಸ್ ನಾಯಕ ಸೋತೋದ್ರಲ್ಲ ಕಾನ್ಸ್ಟಿಟ್ಯೂಷನ್ ಲೋಕಸಭೆಯಲ್ಲಿ ಅವರು ಅದು ಅವ್ರದ್ದು ಎಲ್ಲ ಇದೆ ಅಂದಿದ್ರು. ಅಂಥದ್ದು ಇಲ್ಲ. 85ರಲ್ಲಿ ಅವ್ರು ದುಡ್ಡು ಕಟ್ಟಿದ್ರು, ಆ ದುಡ್ಡಿನ್ನು ಮೂಡಾನಲ್ಲೇ ಕೂತಿದೆ. ಅವ್ರು ಕೊಟ್ಟಿದ್ದ ಸೈಟಿಂದು ಶಾರ್ಟೇಜ್ ಇತ್ತು, ಕಡಿಮೆ ಇತ್ತದು ಲೆಕ್ಕಾಚಾರ, ಹಂಗಾಗಿ ಅವ್ರು ವಾಪಸ್ ಕೊಟ್ಟಿದ್ದಾರೆ, ತೊಗೊಂಡಿಲ್ಲ ಅಂತ ಅವರು.
ಇನ್ನು ಪ್ರತಾಪ್ ಸಿಂಹ, ನಾನು ಒಂದು ಸೈಟು ತೊಗೊಂಡಿಲ್ಲ, ಮೂಡ ಅಧ್ಯಕ್ಷ ಕನಿಷ್ಠ ಜ್ಞಾನನ ಇಲ್ಲದ ಒಬ್ಬ ಬಕರ ಅಂತೆಲ್ಲ ಅವ್ರು ಬೈಕೊಂಡಿದ್ದಾರೆ. ಇಂಥವ್ರಿಂದನೇ ಸಿ ಎಮ್ ಕೆಟ್ಟ ಹೆಸರು. ಅಯ್ಯೋ, ನಿಮಗೂ ಬಂದಿರೋ ನಿವೇಶನ ವಾಪಸ್ ಕೊಡಿ ಸರ್, ಕಳಂಕಾಯಕ್ಕೆ ಹಾಕತ್ತೀರಿ, ನಿಮ್ಮನ್ನು ತೋರಿಸ್ಬಿಟ್ಟು ಭಾಳ ಜನ ಬಚಾವ್ ಆಗ್ತಿದ್ದಾರೆ ಅಂತ ಅವ್ರು ಹೇಳಿದ್ದಾರೆ. ನಾನು ಅವತ್ತು ಅದನ್ನು ಹೇಳಿದ್ವಿ, ಇವತ್ತು ಇವರು ಇನ್ನೊಂದ್ಸರಿ ಹೊಸ್ದಾಗಿ ಹೇಳಿದ್ದಾರೆ. ರಿಪೀಟ್. ಕುಮಾರಣ್ಣವ್ರ ಹೆಸರಲ್ಲಾಗ್ಲಿ, ನಿಖಿಲ್ ಅವ್ರ ಹೆಸರಲ್ಲಾಗ್ಲಿ, ಅನಿತಮ್ನವ್ರ ಹೆಸರಲ್ಲಾಗ್ಲಿ ಮೈಸೂರು ನಗರಾಭಿವೃದ್ಧಿ ಪ್ರಾಧಿಕಾರದಲ್ಲಿ ಯಾವುದೇ ಕಮರ್ಷಿಯಲ್ ಅಥವಾ ರೆಸಿಡೆನ್ಷಿಯಲ್ ನಿವೇಶನ ಇಲ್ಲ. ಒಂದು ಇಂಡಸ್ಟ್ರಿಯಲ್ ನಿವೇಶನ ಅವ್ರಿಗೆ ಮಂಜೂರಾತಿ ಆಗುತ್ತೆ. ಇವತ್ತು ಅವ್ರು ಕಟ್ಟಿರ್ತಕ್ಕಂಥ ಹಣ ಪ್ರಾಧಿಕಾರದಲ್ಲಿ ಇದೆ. ಯಾವುದೇ ಪ್ರಭಾವ ಅವ್ರ ಮುಖ್ಯಮಂತ್ರಿ 2 ಬಾರಿ ಆದಾಗಲೂ ಕೂಡ ತೆಗೆದುಕೊಳ್ಳಿಲ್ಲ. ಈಗ ಒಂದು 6 ತಿಂಗಳು 8 ತಿಂಗಳಲ್ಲಿ ಒಂದು ಅರ್ಜಿ ಕೊಟ್ಟಿದ್ದಾರೆ. ಮೂಡಾದಲ್ಲಿ ಪ್ರತ್ಯಕ್ಷವಾಗಿಯೋ ಪರೋಕ್ಷವಾಗಿಯೋ ಸೈಟ್ ತಗೊಂಡಿದ್ದು ಏನಾದ್ರು ಪ್ರಕರಣ ಇತ್ತು ಅಂತಂದ್ರೆ ಗಮನಕ್ಕೆ ತಗೊಂಬನೆ. ಕನಿಷ್ಠ ಜ್ಞಾನವೂ ಇಲ್ಲದಂತಹ ಮರಿಗೌಡ ಅನ್ನೋ ಬಕ್ರಾನನ್ನ ಇವತ್ತು ಮೂಡ ಅಧ್ಯಕ್ಷರು ಮಾಡಿರುವಂತದ್ದೇ ಸಿದ್ದರಾಮಯ್ಯನವರ ಇವತ್ತಿನ ಸಮಸ್ಯೆಗೆ ಕಾರಣವಾಗಿದೆ. 40 ವರ್ಷಗಳ ರಾಜಕೀಯ ಅನುಭವ ನಿಮ್ದು. ನಾನು ಇವತ್ತಿಗೂ ಕೂಡ ನಿಮ್ಮನ್ನ ಭ್ರಷ್ಟ ಅಂತ ಹೇಳಲಿಕ್ಕೆ ನಾನು ರೆಡಿ ಇಲ್ಲ. ಜನರ ಮನಸ್ಸಲ್ಲಿ ಅನುಮಾನವನ್ನ ಮೂಡಿಸಿದೆ. ಅನುಮಾನದಿಂದ ಆಚೆ ಬರಬೇಕು ಅನ್ನೋದು ಅವ್ರಿಗಿರ್ಬೇಕು. ಸಿದ್ದರಾಮಯ್ಯ ನೀವು ಭ್ರಷ್ಟ ಅಂತ ಕರ್ಕತ್ತಿರೋ ಬಿಟ್ಕೊತಿರೋ ನಿಮಗೆ ಬಿಟ್ಟಿದ್ದು ನಿಮ್ಮ ಪ್ರೀತಿ ವಿಶ್ವಾಸಗಳು. ಬಟ್ ಇವರು ಅಧ್ಯಕ್ಷರು ರಾಂಗ್ ಹೇಳ್ಬಿಟ್ಟಿದ್ದಾರೆ ಅಂದ್ರೆ ಪ್ರತಾಪ್ ಕೇಸ್ ಹಾಕ್ಬೇಕಲ್ವಾ? ವೇರ್ ಇಸ್ ಮೈ ಕೇಸ್ ವಿನಾಕಾರಣ ನಮ್ಗೆ ಹಿಂದೆ ಯಾರೋ ಹಂಗೆ ಮಾಡ್ಬಿಟ್ಟಿದ್ರು. ರಂಗನಾಥ ಎಲ್ಲಿಂದ ಬಂದಿತ್ತು ನಿನಗೆ ಇಷ್ಟ 50 ಎಕರೆ ಅಂತ ಬರ್ಕೊಂಬಿಟ್ಟಿದ್ರಪ್ಪ ಯಾರೋ. ನಾನು ಅವ್ರಿಗೊಂದು ಕಾಗದ ಬರೆದ್ಬಿಟ್ಟು ಹೇಳ್ಬಿಟ್ವಿ, ಸಾರ್ ನಮಗೆ ಮರ್ತೋಗ್ಬಿಟ್ಟಿತ್ತು, ಇದು ಎಲ್ಲಿತ್ತು ನಮ್ಮದು ಅಂತ ಆಸ್ತಿ. ಈಗ ನೀವು ಕೊಂಡಿಡು ಕೊಟ್ಟಿದ್ರಿಂದ ನಿಮ್ಗೆ ಏನಾದ್ರು ಕಿಫಾಯತ್ ಬಹುಮಾನ ಕೊಡೋದು ಬೇಡವೆ? 25 ನಿಮಗೆ ಕೊಟ್ಬಿಡೋಣ ಅಂತ ತೀರ್ಮಾನ ಮಾಡಿದ್ದೀವಿ. ಸ್ವಲ್ಪ ಡಾಕ್ಯುಮೆಂಟನ್ನು ಒದಗಿಸ್ಬಿಡಿ, ಅದ ಕಡೆ ರಿಜಿಸ್ಟರ್ ಮಾಡಾಕ್ಬಿಡೋಣ ಅಂತ ಓಡೋಗ್ಬಿಟ್ರು. ಪಾರ್ಟಿ ಕೈಕಾಲಕ್ಕೆ ಬಿದ್ದರು. ಆಮೇಲೆ ಪ್ರಶ್ನೆ ಬೇರೆ, ಸುಮ್ಮನೆ ಆರೋಪ ಮಾಡ್ಬಿಡು. ನೀವು ಕೊಡ್ರಿ ನೋಟಿಸ್, ಮಿಸ್ಟರ್ ಮರಿಗೌಡ ವೇರ್ ಇಸ್ ದಿ ಸೈಟ್, ಐ ವಾಂಟ್ ಟು ಇಮಿಡಿಯೇಟ್ಲಿ ಬಿಲ್ಡ್ ಹೌಸ್ ಅಲ್ಲಿ ಅಂತ ಕೊಡ್ರಿ ಅಂತ ಕೇಳ್ರಿ. ಎಸ್. ಒಂದು ಕಡೆಯಲ್ಲಿ ಮೂಡ ಗದ್ದಲ ಎದ್ದಿದ್ರೆ ಇನ್ನೊಂದು ಕಡೆಯಲ್ಲಿ ವಾಲ್ಮೀಕಿ ನಿಗಮದ ಹಗರಣದ ಸದ್ದು ಕೂಡ ಮಾಡಿದೆ. ಕಳೆದ ತಿಂಗಳು ಅಮಾನತುಗೊಂಡ ವಾಲ್ಮೀಕಿ ನಿಗಮದ ಮಾಜಿ ನಿರ್ದೇಶಕ ಕಲ್ಲೇಶ ಕೊಟ್ಟ ದೂರನ್ನೇ ಆಧರಿಸಿ ನಿನ್ನೆ ಪ್ರತಿಭಟನೆ ನಡೆಸಿದ ಕಾಂಗ್ರೆಸ್ ವಿರುದ್ಧ ಬಿಜೆಪಿ ಕಿಡಿಕಾರಿದೆ. ಭ್ರಷ್ಟಾಚಾರದ ಆರೋಪದಡಿ ಅಮಾನತುಗೊಂಡ ವ್ಯಕ್ತಿ ಕೊಟ್ಟ ದೂರನ್ನೇ ಮುಂದಿಟ್ಟುಕೊಂಡು ಸಿಎಂ ರಕ್ಷಣೆ ಪಡೆಯೋಕೆ ಮುಂದಾಗಿದ್ದಾರೆ ಅಂತ ಬಿಜೆಪಿ ಆರೋಪ. ಬಿಜೆಪಿ ಆರೋಪವನ್ನು ಸಚಿವ ದಿನೇಶ್ ಗುಂಡೂರಾವ್ ನಿರಾಕರಿಸಿದ್ದಾರೆ. ಸಿಎಂ ರಾಜೀನಾಮೆ ಕೊಡಿಸಿ ಸರ್ಕಾರ ಕೆಡವೋಕೆ ಮೋದಿ ಅಮಿತ್ ಶಾ ಅವರೇ ಇದನ್ನೆಲ್ಲ ಇಡಿ ಮೂಲಕ ಮಾಡ್ತಿದ್ದಾರೆ ಅಂತ ಆರೋಪಿಸಿದ್ದಾರೆ. ರಾಜ್ಯ ಸರ್ಕಾರದ ಮುಖ್ಯಮಂತ್ರಿಗಳ ಅವರ ಸಚಿವರ ನಡವಳಿಕೆಯನ್ನ ಗಮನಿಸಿದ್ರೆ ನಿಜವಾಗ್ಲೂ ಕೂಡ ಅಯ್ಯೋ ಅನ್ನಿಸ್ತದೆ. ಮುಖ್ಯಮಂತ್ರಿಗಳು ಈ ಹಗರಣದಲ್ಲಿ ಸಿಲುಕಿ ಹಾಕಿಕೊಂಡು ಇವತ್ತು ಬಹಳ ಹೆದರುಕೊಂಡಿದ್ದಾರೆ ಅಂತಕ್ಕಂಥದ್ದು ಕೂಡ ಸ್ಪಷ್ಟವಾಗಿ ಕಾಣ್ತಾ ಇದೆ. ಏನು ಸರ್ಕಾರವನ್ನೇ ಅಲ್ಲಾಡಿಸ್ತಾ ಇದ್ದಾರೆ ಇವತ್ತು ಇಡಿ ಮೂಲಕ ಅಂತೇಳಿ ಅಪಪ್ರಚಾರ ಏನ್ ಮಾಡೋದಕ್ಕೆ ಹೊರಟಿದ್ರಿ, ಖಂಡಿತ ಸರಿಯಲ್ಲ. ತಾವು ನಿಜವಾಗ್ಲೂ ಕೂಡ ಪ್ರಾಮಾಣಿಕರು ಇದ್ದಿದ್ದೇ ಆದ್ರೆ ಏನು ತಾವೇ ರಚಿಸಿದಂತ ಹಿಂದೆ ಈ ಭ್ರಷ್ಟ ಅಧಿಕಾರಿಯನ್ನ ಏನು ಸಸ್ಪೆನ್ಷನ್ ಮಾಡಿದಂತ ಮುಖ್ಯಮಂತ್ರಿಗಳು ಮತ್ತು ಕ್ಯಾಬಿನೆಟ್ನ ಎಲ್ಲ ಮಂತ್ರಿಗಳು ಇದರಲ್ಲಿ ಯಾರೆಲ್ಲ ಕೈವಾಡಿದೆ ಅವರೆಲ್ಲ ಸೇರಿಕೊಂಡು ಪುನಃ ಅದೇ ಕಲ್ಲೇಶನನ್ನು ಮುಂದಿಟ್ಟುಕೊಂಡು ಇಡಿ ಮೇಲೆ FIR ಹಾಕುವಂತ ಒಂದು ಒಬ್ಬ ಅಧಿಕಾರಿ ಸ್ಟೇಷನ್ಗೆ ಬಂದು ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಎಲ್ಲರ ಮೇಲೂ ಇದನ್ನೇ ಮಾಡ್ತಾ ಇರುವಂತದ್ದು ನಮಗೆ ಆಗಲೇ ಮಾಹಿತಿ ಬಂದಿದೆ. CBI ನೋಡ್ತಾ ಇದೆ, SIT ನೋಡಿದೆ, ಇಡಿ ಬರುವಂತ ಉದ್ದೇಶ ಏನಿತ್ತು ನೋಡಿ. ನಾನೇನೋ ನಾಗೇಂದ್ರ ಭ್ರಷ್ಟಾಚಾರ ಆರೋಪ ಹೊತ್ತು ಅಮಾನತದ ವ್ಯಕ್ತಿ ಹೆಸರು ದಿನೇಶ್ ಗುಂಡೂರಾವ್ ಅದನ್ನು ಹೇಳಲ್ಲ. ಆರೋಪಿ ಬಂದು ಅವನ ಹೆಸರು ಇಳಿಸ್ತಿದ್ದಾರೆ. ಅವ್ರು ಅದನ್ನು ಹೇಳಲ್ಲ, ಮೈಗೆಲ್ಲ ಎಣ್ಣೆ ಹಾಕೊಂಡು ಮಾತಾಡ್ತಾರೆ ಅವರು. ಪ್ರೋಟೋಕಾಲ್ ಮತ್ತು ಬ್ಯಾಡ್ ಪ್ರೆಸಿಡೆಂಟ್ ನೀವು ಸೆಟ್ ಮಾಡಿದ್ರಿ ಅಷ್ಟೇ. ಆ ವಿಚಾರದಲ್ಲಿ ಹೇಳೋದು ನಾನು ಎಗೈನ್ ಐಸೆ, ನೀವು ಇಡಿ CBI ಅಥವಾ ಯಾವುದೋ ಇನ್ಕಮ್ ಟ್ಯಾಕ್ಸ್ ವಿರುದ್ಧ ಪ್ರತಿಭಟನೆ ಮಾಡಬೇಡಿ ಅಂತ ನಾನು ಹೇಳಿಲ್ಲ. ನಿಮ್ಮ ಇಷ್ಟ, ನಮಗೆ ಸರಿ ಇಲ್ಲ ಅಂದರೆ ಮಾಡ್ಕೊಳ್ಳಿ. ಆದರೆ ಯಾವ ಅಧಿಕಾರಿಯ ಹೇಳಿಕೆಯ ಆಧಾರದಲ್ಲಿ ಸರ್ಕಾರ ಹೋಗಿ ಕೂತ್ಕೋತು ಅನ್ನೋದು ಒಂದ್ಸರಿ ಬೆನ್ ಕೆರ್ಕೊಂಡು ಕೇಳ್ಕೊಳ್ಳಿ ಅಷ್ಟೇ ನನ್ನ ವಾದ. ನಂಬರ್ 2, ಕಾಂಗ್ರೆಸ್ ಒಂದು ಅರ್ಥ ಮಾಡ್ಕೋಬೇಕು ಇದರಲ್ಲಿ, ಮೂಡಾನಲ್ಲರಾಗಲಿ ವಾಲ್ಮೀಕಿನಲ್ಲರಾಗಲಿ. ನೀವು 40% ಅಂತ ಹಿಂದಿನ ಸರ್ಕಾರಕ್ಕೆ ಹೋಗಿ ಪೋಸ್ಟರ್ ಅಂಟಿಸಿದ್ರಿ ಗೋಡೆ ಮೇಲೆ. ನಿಮ್ಮ ಹತ್ರ ಯಾವ ಒಂದು ಬೆಂಕಿ ಪೊಟ್ಟದ ಅಗಲದೊಂದು ಪೇಪರ್ ಪೀಸ್ ತರಲಿಲ್ಲ ಸಿದ್ದರಾಮಯ್ಯನವರಾಗಲಿ, DK ಶಿವಕುಮಾರ್ ಆಗಲಿ, ದಿನೇಶ್ ಗುಂಡೂರಾವ್ ಆಗಲಿ. ಯಾವತ್ತು ಯಾರೋ ಕಾಂಟ್ರಾಕ್ಟ್ ಅಸೋಸಿಯೇಷನ್ ಬರ್ದಿದ್ದ ಲೆಟರ್ ಹಿಡ್ಕೊಂಡು ಬಂದ್ರಿ ನೀವು. ಯು ಡಿಡ್ ನಾಟ್ ಪ್ರೊಡ್ಯೂಸ್ 1 ಪೀಸ್ ಆಫ್ ಪೇಪರ್. ಬಟ್ ದಾಖಲೆ ಕೊಡ್ರಿ, ತನಿಖೆ ಮಾಡಿಸೋಣ ಅಂದ್ರೂ ನೀವೇನು ಕೊಡ್ಲಿಲ್ಲ ಆಗ. ಬಟ್ ನೀವೇನು ಮಾಡಿದ್ರಿ, ಯು ಕಂಟಿನ್ಯೂಡ್ ದ ಕ್ಯಾಂಪೇನ್. ಯಾಕೆ? ಪರ್ಸೆಪ್ಷನ್ ಬಿಲ್ಡ್ ಮಾಡೋಕ್ಕೆ ರಾಜ್ಯದಲ್ಲಿ. ಅದು ಭ್ರಷ್ಟ ಸರ್ಕಾರ, ಅದು 40% ಸರ್ಕಾರ ಅಂತ ಅನ್ಕೊಂಡು ಆ ಪರ್ಸೆಪ್ಷನ್ ಬಿಲ್ಡ್ ಮಾಡಕ್ಕೆ ಮಾಡಿದ್ರಿ. ಯು ಡಿಡ್ ನಾಟ್ ಗಿವ್ 1 ಪೀಸ್ ಆಫ್ ಡಾಕ್ಯುಮೆಂಟ್. ಆ ಪ್ರಯತ್ನದಲ್ಲಿ ಗೆದ್ರೂ ಕೂಡ ಹಾಗೆ ಇಲ್ಲೂ
ನೀವು ಈ ರೀತಿನೇ ಮಾಡ್ಕೊಂಡು ಹೋಗ್ತಿದ್ರೆ ಅವರು ಪರ್ಸೆಪ್ಷನ್ನೇ ಬಿಲ್ಡ್ ಮಾಡ್ತಿರೋದು, ನೀವು ಭ್ರಷ್ಟ ಸರ್ಕಾರ, ನೀವು ಭ್ರಷ್ಟರು ಅನ್ನೋದನ್ನ ಅವರು ಪರ್ಸೆಪ್ಷನ್ನೇ ಬಿಲ್ಡ್ ಮಾಡ್ತಿದ್ದಾರೆ. ನೀವು ಜಾಗ ಮಾಡಿ ಆ ಡ್ಯಾಮೇಜ್ಗೆ ನೀವು ರೆಡಿ ಆಗಬೇಕು. ನಿಮ್ಮ ಇಷ್ಟ. 4 ವರ್ಷ ಎಲೆಕ್ಷನ್ ಇಲ್ಲ ನೋಡ್ಕೊಳ್ಳೋಣ ಬಿಡು ಅಂದರೆ ಅದು ನಿಮ್ಮ ಇಷ್ಟ, ಇಕ್ಕೆ ಅವ್ರಿಗಿದೆ, ಅದು ನಿಮ್ಮ ಇಷ್ಟ. ಬಟ್ ಐ ಟೇಕ್ ಸ್ಟ್ರಾಂಗ್ ಅಬ್ಜೆಕ್ಷನ್ ಟು ದಿನೇಶ್ ಗುಂಡೂರಾವ್ ಇದಕ್ಕೆ. CM ರಾಜೀನಾಮೆ ಕೊಡಿಸಿ ಸರ್ಕಾರ ಕೆಡವಕ್ಕೆ ಹೋಗಿದ್ದಾರೆ ಮೋದಿ, ಅಮಿತ್ ಶಾ, ಇಡಿ ಡ್ಯಾಶು ಡ್ಯಾಶ್. ಓಕೆ, ಅಕ್ಸೆಪ್ಟ್ ಮಾಡೋಣ, ಅವ್ರು ಮಾಡ್ತಿದ್ದಾರೆ ಅಂತಾನೆ. ಹೇಗೆ ರಾಜೀನಾಮೆ ಕೊಡಿಸ್ತಾರೆ ಸಾಹೇಬ್ರೆ? ಮೋದಿ, ಅಮಿತ್ ಶಾ, ಇಡಿ ಅವ್ರು ಕರ್ಕೊಂಡೋಗಿ ಸಿದ್ದರಾಮಯ್ಯನವ್ರನ್ನ ಹಿಂಗೆ ಹಿಡ್ಕೊಂಡು ನಿಮ್ಗೆ ಸೈನ್ ಮಾಡೋಕ್ಕೆ ಬರಲ್ಲ ಅಂದ್ಬಿಟ್ಟು ಹಿಂಗೆ ಒತ್ತಿಸ್ತಾರ, ಅಥವಾ ಪೈಯಲ್ಲಿ ಪೆನ್ ಕೊಟ್ಟು ಹಾಕು ಸೈನು ಅಂತ ಸೈನ್ ಹಾಕಿಸ್ತಾರ? ಹೆಂಗೆ ಕೊಡಿಸ್ತಾರೆ ರಾಜೀನಾಮೆ ಹೇಳ್ರಿ? ಮಾನ್ಯ ಮುಖ್ಯಮಂತ್ರಿಗಳು ಈಗ ರಾಜೀನಾಮೆ ಕೊಡಬೇಕು, ಪದವಿಯಿಂದ ಇಳಿಬೇಕು ಅಂದರೆ 2 ಮಾರ್ಗ. ಒಂದು, MLAಗಳು ವಿಶ್ವಾಸವನ್ನು ಕಳೆದುಕೊಂಡು ಅವ್ರನ್ನ ತೆಗೆದಾಕಬೇಕು, ಇಲ್ಲ ಅವ್ರ ಹೈಕಮಾಂಡು ಅವ್ರನ್ನ ಕಿತ್ತಾಕಬೇಕು. ಇದೆರಡೂ ಆಗುವ ಯಾವ ಲಕ್ಷಣವೂ ಇಲ್ಲ ಈಗ ಇವತ್ತಿನ ಪರಿಸ್ಥಿತಿನಲ್ಲಿ. ಹೀಗಿದ್ದಾಗ ಹೇಗೆ ರಾಜೀನಾಮೆ ಕೊಡ್ಸೋಕ್ಕಾಗತ್ತೆ ಅವ್ರ ಕೈಯಲ್ಲಿ? ಹೀಗೆ ಲೆಟ್ ಮೀ ಸೊ ಎಂಬರೈಸ್ ಮಾಡ್ತಿದ್ದಾರೆ. CM ಹೆಸರು ಹೇಳಿಸೋದು, ಕರೆಸೋದು, ಎನ್ಕ್ವೈರಿ ಕರೆಯೋದು, ಮಾಡೋದು, ಡ್ಯಾಶು ಆ ಮೂಲಕ ರಾಜೀನಾಮೆ ಕೊಡಿಸ್ಬೋದು. ನೀವು ಕೊಡಬೇಕಾಗಿಲ್ಲ. ಈಗ ಅರವಿಂದ್ ಕೇಜ್ರಿವಾಲ್ ಕೊಟ್ಟಿದ್ದಾರಾ? ಇಲ್ವಲ್ಲ. ಜೈಲು ಒಳಗಡೆಯಿಂದನೇ ನಾನು ಮಾಡ್ತೀನಿ, ಅದೇನು ಮಾಡ್ತೀರಾ ಮಾಡ್ಕೋಗಿ ಅಂತ ಇಲ್ವಾ ಅವರು? ಕೊಡಬೇಕಾಗಿಲ್ಲ. ಈ ಸಂಚಿನ ಪ್ರಶ್ನೆ ನನಗೆ ಯಾವಾಗ ಬರ್ತಿತ್ತು ಅಂತ ಬೇಕಾದ್ರೆ ಹೇಳ್ತೀನಿ. ನಿಮ್ಮಿಬ್ಬರ ಮಧ್ಯೆ ಅಪ್ಪಿ ತಪ್ಪಿ ನಂಬರ್ 8, 10, 6, 4, 9 ಅಂತ ಏನಾರು ಇದ್ದಿದ್ದರೆ ನನಗೂ ಒಂದು ಕ್ಷಣ ಅನ್ನಿಸ್ತಿತ್ತೇನೆ, ಇದೆಲ್ಲ ಮಾಡಿ ಈ ಕಾಂಗ್ರೆಸ್ ಯಾರೋ ಒಂದು 10-12 ಜನ ಬುಕ್ ಮಾಡಿ ಡಮಾರ್ ಅಂತ ಹಿಂಗೆ ಯಾಮರ್ಸ್ಬಿಟ್ಟು ಕಿತಾಕ್ಸ್ಬಿಡ್ತಾರೆ ಮೋಸ್ಟ್ಲಿ ಅಂತ ಅನ್ಕೋತಿದ್ದೇನೆ. ಆ ಪರಿಸ್ಥಿತಿ ಇದೆಯೋ? ಇಲ್ವಲ್ಲ. 45-50 ಜನನ್ನ ಡಮಾರ್ ಮಾಡೋಕ್ಕೆ ಆಗಲ್ವಲ್ಲ. ಹಾಗಿದ್ದಾಗ ನೀವು ಗಟ್ಟಿಯಾಗಿ ಇದ್ಕೊಳ್ಳಿ. ಯಾವ ಸಂಚು ಬರುತ್ತೆ ಅವಾಗ? ಸುಮ್ಮನೆ ಯಾಕೆ ಇಲ್ಲದ ಗುಮ್ಮ ಹತ್ತಿಸ್ತೀರಿ ಹೋಗಿ ರೈಲನ್ನ? ಏನು ಸಾಧಿಸ್ತೀವಿ? ಏನಾಗತ್ತೆ? ಏನು ಗುಮ್ಮ ಹತ್ತಿಸೋದು ನೀವು ರೈಲು? 132 ಜನ ನೀವು ಇದ್ದೀರಿ, ಹಾಗಾದ್ರೆ 133 ಜನ ಎಲ್ಲ ನೀವು ತರ್ಕಲಾಂಟಿಗಳ ಹಂಗಾರೆ? ಅವರಲ್ಲೇ ನಂಬಿಕೆ ಮತ್ತೆ